ಹಲೋ ನಮಸ್ಕಾರ. ಪೌರಾಣಿಕ ಹಿನ್ನೆಲೆ ಹೊಂದಿರುವ ಐತಿಹಾಸಿಕ ಹಾಗೂ ಪ್ರಾಕೃತಿಕ ಸೊಬಗನ್ನು ಹೊಂದಿರುವಂತಹ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಇದನ್ನು ದಕ್ಷಿಣ ಗೋವರ್ಧನಗಿರಿ ಅಂತ ಕೂಡ ಕರೀತಾರೆ. ಯಾಕೆ ಇದು ದಕ್ಷಿಣ ಗೋವರ್ಧನಗಿರಿ ಆಯಿತು ಅಂತ ತಿಳ್ಕೊಳ್ಳೋಣ ಬನ್ನಿ. ಇದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ರೇಂಜ್ನಲ್ಲಿ ಬರುತ್ತೆ. ಬೆಟ್ಟದ ಮೇಲೆ ನಮ್ಮ ಓನ್ ವೆಹಿಕಲ್ಸ್ಗಳನ್ನ ತಗೊಂಡೋಗೋ ಹಾಗಿಲ್ಲ. ಕೆಳಗಡೆನೇ ಪಾರ್ಕಿಂಗ್ ಏರಿಯಾ ಎಲ್ಲ ಇದೆ. ಅಲ್ಲಿ ನಾವು ವೆಹಿಕಲ್ಸ್ಗಳನ್ನ ಪಾರ್ಕ್ ಮಾಡ್ಬೋದು. 60 ರೂಪೀಸ್ ಫೀಸ್ ಇದೆ. ಇಲ್ಲಿಂದ ಬೆಟ್ಟದ ಮೇಲೆ ಹೋಗೋಕ್ಕೆ, ದೇವಸ್ಥಾನಕ್ಕೆ ಹೋಗೋಕ್ಕೆ KSRTC ಬಸ್ ಅವೈಲಬಿಲಿಟಿ ಇದೆ. ಇಲ್ಲಾಂದರೆ ನಾವು ಸಫಾರಿ ಜೀಪ್ ಅಥವಾ ಸಫಾರಿ ಬಸ್ಗಳನ್ನ ಕೂಡ ತೊಗೊಂಡೋಗ್ಬೋದು. ನಾವು ಹೋದಾಗ ಬಸ್ ಚಾರ್ಜ್ 70 ರೂಪೀಸ್ ಪರ್ ಹೆಡ್ ಇತ್ತು. ಸಫಾರಿ ಜೀಪ್ಗಳಿಗೆಲ್ಲ 800 ರೂಪೀಸ್ ಇದೆ. ಒಂದು ಟ್ರಿಪ್ಪು ಕರ್ಕೊಂಡೋಗಿ ಕರ್ಕೊಂಡ್ಬಂದು ಬಿಡೋಕ್ಕೆ 800 ರೂಪೀಸ್. ಈ ಬೆಟ್ಟನ ಕರ್ನಾಟಕದ ಊಟಿ ಅಂತಲೂ ಕೂಡ ಕರೀತಾರೆ. ಯಾಕೆಂದರೆ ಯಾವಾಗಲೂ ಹಿಮದಿಂದ ಕೂಡಿರುತ್ತೆ. ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಕಡಿಮೆ, ಬಟ್ ಯಾವಾಗಲೂ ತಂಪಾಗಿರೋಂಥ ಪ್ರದೇಶ. ಸಮುದ್ರ ಮಟ್ಟಕ್ಕಿಂತ 4770 ಅಡಿ ಎತ್ತರವಾಗಿದೆ. ಈ ದೇವಸ್ಥಾನ ಯಾವಾಗಲೂ ಹಿಮದಿಂದ ಕೂಡಿರುತ್ತೆ. ಅದಕ್ಕೋಸ್ಕರ ಇದನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತಲೇ ಕರೀತಾರೆ. ಈ ದೇವಸ್ಥಾನಕ್ಕೆ ನೀವೇನಾದರೂ ಭೇಟಿ ಕೊಡಬೇಕು ಅಂದರೆ ಬೆಳಿಗ್ಗೆನೇ ಬಂದರೆ ಒಳ್ಳೆಯದು. ಬೆಳಿಗ್ಗೆ 8:30ಯಿಂದ ಬಸ್ ಸ್ಟಾರ್ಟ್ ಆಗುತ್ತೆ. 8:30ಯಿಂದ ಸಾಯಂಕಾಲ 4 ಗಂಟೆವರೆಗೆ ಬಸ್ಗಳು ಇರುತ್ತೆ. ಮುಂಚೆ ಎಲ್ಲ ನಮ್ಮ ಓನ್ ವೆಹಿಕಲ್ಸ್ಗಳನ್ನ ಬಿಡ್ತಾಯಿದ್ರು ಮೇಲ್ಗಡೆ ಹೋಗೋಕ್ಕೆ, ಬಟ್ ಇವಾಗ ಬಿಡ್ತಾಯಿಲ್ಲ. ಯಾಕೆಂದರೆ ತುಂಬ ಆನೆಗಳ ಅಟ್ಯಾಕ್ ಆಯಿತು, ಟೈಗರ್ ಅಟ್ಯಾಕ್ ಆಗಿರೋದ್ರಿಂದ ಸೇಫ್ ಅಲ್ಲ ಅಂತ ಗೌರ್ಮೆಂಟ್ನವರೇ ಅವರು ಸ್ವತಃ ಗೌರ್ಮೆಂಟ್ ವೆಹಿಕಲ್ಸ್ಗಳನ್ನ ಮಾತ್ರ ಮೇಲ್ಗಡೆ ಬಿಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲೆಲ್ಲ ಸ್ವಲ್ಪ ಫಾರೆಸ್ಟ್ ಡ್ರೈ ಆಗಿರುತ್ತೆ. ಆದರೆ ಇಲ್ಲಿ ವರ್ಷ ಪೂರ್ತಿ ಹಚ್ಚ ಹಸಿರಿನಿಂದ ಕೂಡಿರೋಂಥ ಕಾಡುಗಳನ್ನೇ ನಾವು ನೋಡ್ಬೋದು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ದಕ್ಷಿಣ ಗೋವರ್ಧನಗಿರಿ ಎಂದು ಯಾಕೆ ಕರೀತಾರೆ, ಮತ್ತು ಗೋಪಾಲಸ್ವಾಮಿ ಹೇಗೆ ಬಂದು ಇಲ್ಲಿ ನೆಲೆಸಿದರು ಅಂತ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ದ್ವಾಪರ ಯುಗದಲ್ಲಿ ವಿಂಧ್ಯಾಚಲ ಪರ್ವತಕ್ಕೆ ಪರ್ವತಗಳನ್ನು ಬೆಳೆಸೋದು ಒಂದು ಹವ್ಯಾಸವಾಗಿತ್ತು. ವಿಂಧ್ಯಾಚಲ ರಾಜನಿಗೂ ಮತ್ತು ಮೇರು ಪರ್ವತ ರಾಜನಿಗೂ ನಾನೆಚ್ಚು ತಾನೆಚ್ಚು ಎಂದು ಪೈಪೋಟಿ ಬಂದು ಬೃಹದಾಕಾರದ ಬೆಟ್ಟಗಳು ಬೆಳೀತಾನೇ ಇದ್ದವು. ಇದರಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಲು ಶುರುವಾದಾಗ ಅದನ್ನು ತಪ್ಪಿಸಲು ಎಲ್ಲ ಋಷಿಮುನಿಗಳು ಸೇರಿ ಸಪ್ತ ಋಷಿಗಳ ಮೊರೆ ಹೋದರು. ಸಪ್ತ ಋಷಿಗಳಲ್ಲಿ ಒಬ್ಬರಾದಂಥ ಅಗಸ್ತ್ಯ ಮಹರ್ಷಿಗಳ ಹತ್ತಿರ ಎಲ್ಲ ಋಷಿಗಳು ಭಿನ್ನವನ್ನಿಡುತ್ತಾರೆ. ಏಕೆಂದರೆ ವಿಂಧ್ಯಾಚಲ ಪರ್ವತರಾಜ ಅಗಸ್ತ್ಯ ಮಹರ್ಷಿಗಳ ಶಿಷ್ಯನಾಗಿರುವ ಕಾರಣ ಅವರನ್ನು ಆರಿಸುತ್ತಾರೆ. ಅಗಸ್ತ್ಯರು ಆಲೋಚಿಸಿ ತಪಸ್ಸು ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಉತ್ತರದಲ್ಲಿ ಗಿರಿಜಾ ಕಲ್ಯಾಣ ನಡೀತಾ ಇರುತ್ತೆ. ದೇವಾನುದೇವತೆಗಳೆಲ್ಲ ಆ ಕಡೆಗೆ ಹೋದಾಗ ಭೂಮಿ ಒಂದು ಕಡೆ ವಾಲಿ ಬಿಟ್ಟರೆ ಹೇಗೆ ಅಂತ ಯೋಚನೆ ಮಾಡಿ, ಇದಕ್ಕೆ ಸಮಂಜಸವಾದ ಪುರುಷ ಯಾರು ಅಂತ ಯೋಚನೆ ಮಾಡಿ ಶ್ರೀಕೃಷ್ಣನೇ ಇದಕ್ಕೆ ಸರಿಯಾದವರು ಎಂದು ಶ್ರೀಕೃಷ್ಣ ಪರಮಾತ್ಮನನ್ನು ದಕ್ಷಿಣಕ್ಕೆ ಬಂದು ನೆಲೆಸಲು ಅಗಸ್ತ್ಯ ಮಹರ್ಷಿಗಳು ಕೇಳಿಕೊಳ್ಳುತ್ತಾರೆ. ಅದಕ್ಕೆ ಕೃಷ್ಣನು, ನನ್ನ 3 ಷರತ್ತುಗಳಿಗೆ ನೀವು ಒಪ್ಪಿದರೆ ಮಾತ್ರ ನಾನು ಬರುತ್ತೇನೆ ಎಂದು ಹೇಳಿದರು. ಆ 3 ಷರತ್ತುಗಳು ಯಾವುವು ಎಂದು ಮುಂದೆ ನೋಡೋಣ. ಕೃಷ್ಣನ 3 ಷರತ್ತುಗಳು ಯಾವುವು ಅಂದರೆ, ಮೊದಲನೇದಾಗಿ
ಕೃಷ್ಣ ಹೇಳ್ತಾನೆ, ನಾನು ಉತ್ತರದಿಂದ ಬರುವ ಕಾರಣ ಯಾವಾಗಲೂ ನನಗೆ ಹಿಮ ಸುರಿತಾ ಇರಬೇಕು, ಯಾವುದೇ ಆಡಂಬರ ನನಗೆ ಬೇಡ ಅಂತ ಹೇಳ್ತಾರೆ. ಎರಡನೇದಾಗಿ ನಾನು ಸಹಕುಟುಂಬ ಸಮೇತನಾಗಿ ಬರುತ್ತೇನೆ ಅಂತ ಹೇಳ್ತಾರೆ. ಏಕಶಿಲಾ ಮೂರ್ತಿ, ಸುರಹೊನ್ನೆ ಮರದ ಕೆಳಗೆ ವೇಣು ನುಡಿಸುವಂತಹ ಮೂರ್ತಿ, ಕೃಷ್ಣನ ಮೂರ್ತಿಯ ಜೊತೆಗೆ ರುಕ್ಮಿಣಿ, ಸತ್ಯಭಾಮ, ಗೋಪಿಕಾಸ್ತ್ರೀಯರು, ಗೋವುಗಳನ್ನು ಕೂಡ ನಾವು ನೋಡ್ಬೋದು. ಮೂರನೇ ಷರತ್ತು ಏನಂದರೆ, ದಿನನಿತ್ಯ ನನಗೆ ಸಪ್ತ ಋಷಿಗಳಿಂದ ಪೂಜೆ ನಡೆಯಬೇಕು ಅಂತ ಕೇಳ್ಕೊಳ್ತಾರೆ. ಕೃಷ್ಣನ ಈ ಮೂರು ಷರತ್ತುಗಳನ್ನು ಒಪ್ಪಿ ಅಗಸ್ತ್ಯರು ಗೋಪಾಲಕೃಷ್ಣನ ವಿಗ್ರಹವನ್ನು ಸ್ಥಾಪನೆ ಮಾಡಲಾಗಿ ರುಕ್ಮಿಣಿ, ಸತ್ಯಭಾಮ, ಗೋಪಿಕಾಸ್ತ್ರೀಯರು, ಗೋವುಗಳ ಸಮೇತ ಶ್ರೀಕೃಷ್ಣ ಪರಮಾತ್ಮನು ಬಂದು ನೆಲೆಸಿದರು ಎಂದು ಪ್ರತೀತಿ ಇದೆ. ಹಾಗೆಯೇ ಬೆಟ್ಟಗಳು ಬೆಳೆಯುವುದನ್ನು ನಿಲ್ಲಿಸುತ್ತವೆ ಎಂದು ಪುರಾಣಗಳಲ್ಲಿ ತಿಳಿಸಿದೆ. ಈ ದೇವಸ್ಥಾನ ಹೊಯ್ಸಳರ ಕ್ಷೇತ್ರಗಳಲ್ಲಿ ಒಂದಾಗಿದ್ದು, ಹೆಚ್.ಡಿ. ಕೋಟೆ, ತೆರಕಣಾಂಬಿ, ಗುಂಡ್ಲುಪೇಟೆ ಈ ಮೂರೂ ಕ್ಷೇತ್ರಗಳು ಒಂದೇ ರಾಜ್ಯದಲ್ಲಿದ್ದವು. ರಾಜ ವಿಷ್ಣುವರ್ಧನ ಕಾಲದಲ್ಲಿ ಪಾಳೆಗಾರನಾಗಿದ್ದಂತಹ ಬಿಟ್ಟಿದೇವ ವಿಷ್ಣುವರ್ಧನಿಗೆ ಮಕ್ಕಳಿರಲಿಲ್ಲ. ಇಂತಹ ಪವಿತ್ರ ಕ್ಷೇತ್ರದಲ್ಲಿದ್ದುಕೊಂಡು ನನಗೆ ಸಂತಾನ ಭಾಗ್ಯವೇ ಇಲ್ಲವಲ್ಲ ಎಂದು ಬೇಸರದಲ್ಲೇ ನಿದ್ದೆ ಜಾರಿದಾಗ ಕನಸಿನಲ್ಲಿ ಅಶರೀರವಾಣಿಯೊಂದು ಅವನಿಗೆ ಕೇಳಿಸಿತು. ನಿನ್ನ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟು ನನ್ನ ಸನ್ನಿಧಾನಕ್ಕೆ ಬಂದು ಪ್ರಮಾಣ ಮಾಡಿ, ಕೃಷ್ಣನ ಹತ್ತಿರ ಪಾಪನಾಶಿನಿ ಅಂತ ಒಂದು ಕೊಳ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡು, ನಿನ್ನ ಪಾಪ ವಿಮೋಚನೆ ಆಗುತ್ತೆ, ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದಾಗ ಬೆಳಿಗ್ಗೆ ಎದ್ದು ಗೋಪಾಲಕೃಷ್ಣನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪಾಪನಾಶಿನಿ ಕೊಳದಲ್ಲಿ ಸ್ನಾನ ಮಾಡಿ ಪಾಪ ಕಳೆದು ಅವನಿಗೆ ಸಂತಾನವಾಯಿತು ಎಂದು ಪ್ರತೀತಿ ಇದೆ. ದೇವಸ್ಥಾನದ ಸುತ್ತಲೂ 77 ಕೊಳಗಳಿವೆ. ಒಂದೊಂದು ಕೊಳಗಳಿಗೂ ಒಂದೊಂದು ವಿಶೇಷತೆ ಇದೆ. ಅವುಗಳಲ್ಲಿ ಒಂದಾದಂಥ ಹಂಸತೀರ್ಥ ಎಂದು ಹೆಸರು ಬರಲು ಕಾರಣವೇನೆಂದರೆ, ಈ ಕೊಳದಲ್ಲಿ ಕಾಗೆಯು ನೀರು ಕುಡಿದು ಸ್ನಾನ ಮಾಡಿದ ತಕ್ಷಣವೇ ಹಂಸ ಪಕ್ಷಿ ಆಯಿತು ಎಂದು ಹೇಳುತ್ತಾರೆ. ಇಲ್ಲಿ ಕಾಗೆ ಎಂದರೆ ತ್ರೇತಾಯುಗದಲ್ಲಿ ಅಂದರೆ ರಾಮಾಯಣ ಕಾಲದಲ್ಲಿ ಕಮಂಡಕ ಋಷಿಗೆ ಶಾಪವಿತ್ತು. ಆ ಶಾಪ ವಿಮೋಚನೆಯಿಂದ ಕಾಗೆಯು ಹಂಸ ಪಕ್ಷಿ ಆಯಿತು ಅಂತ ಪ್ರತೀತಿ ಇದೆ. ಅವತ್ತಿನಿಂದ ಇದನ್ನು ಹಂಸತೀರ್ಥ ಅಂತಲೇ ಹೇಳ್ತಾರೆ. ಈ ಕ್ಷೇತ್ರದಲ್ಲಿ ಒಂದು ಕಾಗೆಯೂ ಇರುವುದಿಲ್ಲ. ಇದ್ದರೂ ಒಂದೇ ದಿನದಲ್ಲಿ ಮೋಕ್ಷ ಸಿಕ್ಕಿ ಹೊರಟೋಗುತ್ತೆ ಅಂತ ಹೇಳ್ತಾರೆ. ಇದಕ್ಕಿಂತ ಎತ್ತರದಲ್ಲಿರುವಂಥ ಊಟಿ 7000 ಅಡಿ ಎತ್ತರದಲ್ಲಿದೆ. ಅಲ್ಲಿ ಕಾಗೆಗಳನ್ನು ನಾವು ನೋಡ್ಬೋದು, ಆದರೆ ಇಲ್ಲಿ ಇಲ್ಲ. ಇದೇ ಈ ಕ್ಷೇತ್ರದ ವಿಶೇಷತೆ. ಬೆಳಿಗ್ಗೆ ಪೂಜೆ ಆದಮೇಲೆ ಎಲ್ಲ ಭಕ್ತರಿಗೂ ಊಟದ ವ್ಯವಸ್ಥೆ ಇರುತ್ತೆ. ಅನ್ನ, ಸಾರು, ಪಾಯಸ, ಪ್ರಸಾದ ಕೊಡ್ತಾರೆ. 10 ಗಂಟೆಯಿಂದ ಹತ್ತತ್ರ 3:30-4 ಗಂಟೆವರೆಗೂ ಪ್ರಸಾದ ವಿತರಣೆ ಇಲ್ಲಿ ಆಗ್ತಾ ಇರುತ್ತೆ. ಶನಿವಾರ ರಾಹುಕಾಲದಲ್ಲಿ ವಿಶೇಷವಾದ ಅಭಿಷೇಕವನ್ನು ಮಾಡುತ್ತಾರೆ. ಶುಕ್ರಗ್ರಹ ಸ್ಥಾನವಾದ್ದರಿಂದ ವಿಶೇಷ ಪೂಜೆ ಇಲ್ಲಿ ಮಾಡ್ತಾರೆ. ಯಾವುದೇ ಥರದ ದೋಷವಿದ್ದರೂ ಇಲ್ಲಿ ಬಂದು ಚಿಕ್ಕ ಕೃಷ್ಣನ ಮೂರ್ತಿಯನ್ನು ಕೈಯಲ್ಲಿಟ್ಕೊಂಡು ಜಪ ಮಾಡಿದರೆ ಸಾಕು, ಎಲ್ಲ ದೋಷ ನಿವಾರಣೆ ಆಗುತ್ತೆ ಅಂತ ಇಲ್ಲಿ ನಂಬಿಕೆ ಇದೆ. ದೇವಸ್ಥಾನದ ಸುತ್ತಲೂ ತುಂಬ ಕ್ಲೀನಾಗಿದೆ. ಯಾವುದೇ ರೀತಿ ಕಸನ ಹಾಕೋಕ್ಕೆ ಬಿಡಲ್ಲ. ಅಲ್ಲಿ ಪ್ಲಾಸ್ಟಿಕ್ನೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಒಳಗಡೆ ತೊಗೊಂಡು ಹೋಗಾಗಿಲ್ಲ. ತೊಗೊಂಡೋದ್ರೂ ಕೂಡ ನಮ್ಮ ಬ್ಯಾಗೆಲ್ಲ ಇಟ್ಕೊಂಡು ವಾಪಸ್ ಬರಬೇಕು. ಈ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಬೆಂಗಳೂರಿಂದ ಸುಮಾರು 230 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮೈಸೂರಿನಿಂದ 70 ಕಿಲೋಮೀಟರ್ ದೂರ ಆಗುತ್ತೆ. ಇಲ್ಲಿಂದ ಬಂಡೀಪುರ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಬರೋರಿಗೆ ಬಸ್ಸಿನ ಫೆಸಿಲಿಟೀಸು ಇದೆ. ಡೈರೆಕ್ಟ್ ಒಂದು ಬಸ್ಸನ್ನು ಸಿಗುತ್ತೆ. ಇಲ್ಲಾಂದರೆ ಬೆಂಗಳೂರಿಂದ ಮೈಸೂರಿಗೆ ಬಂದು ಮೈಸೂರಿನಿಂದ ಗುಂಡ್ಲುಪೇಟೆಗೆ ಬರಬೇಕು. ಗುಂಡ್ಲುಪೇಟೆಯಿಂದ ಡೈರೆಕ್ಟ್ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಸ್ ಇದೆ. ಇನ್ನು ಓನ್ ವೆಹಿಕಲ್ ಇರೋರಿಗಂತೂ ಇನ್ನೂ ಈಸಿ, ಆರಾಮಾಗಿ ಡೈರೆಕ್ಟಾಗಿ ಬಂದುಬಿಡ್ಬೋದು. ನೀವು ಎಲ್ಲ ಸೀಸನ್ನಲ್ಲೂ ನೀವು ಗೋಪಾಲಸ್ವಾಮಿ ಬೆಟ್ಟನ ಎಂಜಾಯ್ ಮಾಡ್ಬೋದು. ಮಳೆಗಾಲದಲ್ಲಿದ್ದರೆ ಮಳೆಯಿಂದ ಎಂಜಾಯ್ ಮಾಡ್ತೀರಾ. ಫುಲ್ಲು ಫಾಗಿ ಇರುತ್ತೆ, ಅದೊಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಇನ್ನು ಚಳಿಗಾಲದಲ್ಲಿ ತುಂಬ ಚಳಿ ಇರುತ್ತೆ. ಚಳಿ ಅಂದರೆ ಇಷ್ಟ ಅನ್ನೋರು ಡಿಸೆಂಬರ್, ಜನವರಿಯಲ್ಲಿ ಬರಬೇಕು. ಇನ್ನು ಬೇಸಿಗೆನಲ್ಲಿ ಬಂದರೆ ಆವಾಗಲೂ ತಂಪಾಗೇ ಇರುತ್ತೆ. ತುಂಬ ನೋಡೋಕ್ಕೆಲ್ಲ ತುಂಬ ಕ್ಲಿಯರಾಗಿರುತ್ತೆ. ಸ್ವಲ್ಪ ಫಾಗಿ ಕಡಿಮೆ ಇರೋದ್ರಿಂದ ಎಲ್ಲರೂ ಪ್ರಿಫರ್ ಮಾಡೋದು ಡಿಸೆಂಬರ್, ಜನವರಿ ಅಂತ ಹೇಳ್ತಾರೆ. ಬಟ್ ನನಗಂತೂ ಯಾವಾಗಲೂ ಗೋಪಾಲಸ್ವಾಮಿ ಬೆಟ್ಟ ಚೆನ್ನಾಗೇ ಇದೆ ಅಂತ ಅನಿಸುತ್ತೆ. ಈ ವಿಡಿಯೋ ಮಾಡಿದ್ದು ಕೂಡ ಬೇಸಿಗೆ ಕಾಲದಲ್ಲೇ, ಮಾರ್ಚ್ ಲಾಸ್ಟ್ ವೀಕ್ನಲ್ಲಿ ನಾವು ಹೋಗಿದ್ವಿ. ಆದರೂ ನಮಗೆ ಯಾವುದು ಡಿಸಪಾಯಿಂಟ್ ಆಗಲಿಲ್ಲ. ತುಂಬ ಚೆನ್ನಾಗಿತ್ತು. ಆರಾಮಾಗಿ ಹೋಗಿ ಬರ್ಬೋದು, ಕೂಲಾಗಿರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಎಷ್ಟೇ ಸ್ಟ್ರಿಕ್ಟಾಗಿ ಪ್ಲಾಸ್ಟಿಕ್ನ ಎಸೆಬೇಡಿ ಅಂದರೂ ಕೆಲವೊಬ್ಬರು ಎಸೆತಾನೇ ಇರ್ತಾರೆ. ಡಸ್ಟ್ಬಿನ್ ಯೂಸ್ ಮಾಡೋಣ, ನಮ್ಮ ಪ್ರಕೃತಿಯನ್ನು ಕಾಪಾಡೋಣ.
ಇಲ್ಲಾಂದರೆ ಒಂದಲ್ಲ ಒಂದು ದಿನ ಪ್ರಕೃತಿ ವಿಕೋಪಕ್ಕೆ ಕಾರಣವಾಗ್ತೀವಿ, ನಮ್ಮನ್ನು ನಾವೇ ನಾಶ ಮಾಡ್ಕೋತೀವಿ. ಸೊ ಸೇವ್ ದ ನೇಚರ್ ಆ್ಯಂಡ್ ಸೇವ್ ದ ಲೈಫ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.